ಹಾಯ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಅಜಸ್ವೇ ರಡಾರ್. ಇವತ್ತು ಎಲ್ಲಿಗೆ ಟ್ರಿಪ್ಪು ಅಂದರೆ ಭದ್ರಾವತಿಯಲ್ಲಿರೋ MC ಹಳ್ಳಿ ಹತ್ರ ಇರೋ ಸುಬ್ರಹ್ಮಣ್ಯ ದೇವಸ್ಥಾನ. ನಾನು ಹಳೆ ವಿಡಿಯೋಲಿ ಹೇಳಿದ್ದೆ ಅನಿಸುತ್ತೆ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದರೆ ಹಂಗೆ ನಮ್ಮ ವೀಡಿಯೋನ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್. ಹಂಗೆ ದೇವಸ್ಥಾನದ ಹೆಸರು ಏನು ಅಂದರೆ ಶ್ರೀ ಶಿವ ಸುಬ್ರಹ್ಮಣ್ಯ ದೇವಸ್ಥಾನ ಅನಿಸುತ್ತೆ. ಅಲ್ಲಿ ಹೋಗಿ ಹೇಳ್ತೀನಿ ಗೈಸ್ ನಿಮಗೆ. ಹಂಗೆ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಹಂಗೆ ಸ್ಕಿಪ್ ಮಾಡ್ದೆ ನೋಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಬಂದಿದ್ದರೆ ಹಂಗೆ ನಮ್ಮ ಚಾನಲ್ನ ಒಂದು ಸ್ವಲ್ಪ ವಿಸಿಟ್ ಮಾಡಿ ನೋಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ಗಾಯ್ಸ್. ಹಾಗೆ ಬಂದ್ವಿ, ಇದೇ ರೋಡ್ ನೋಡಿರಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ರೋಡು ಇದು. ಇಲ್ಲಿಂದ ಹತ್ರನೇ ಅಲ್ಲೊಂದು ಸ್ವಲ್ಪ ಗುಡ್ಡ ಕಾಣಿಸ್ತಿರ್ಬೋದು ನಿಮಗೆ. ಆ ಗುಡ್ಡ ಇದೆಯಲ್ಲ, ಅಲ್ಲೇ ಇರೋ ದೇವಸ್ಥಾನ. ಇನ್ನೇನು ಟೆಂಪಲ್ಗೆ ಬಂದೇ ಬಿಟ್ವಿ ಗಾಯ್ಸ್. ಇಲ್ಲಿಂದ ಏನು ಸ್ವಲ್ಪ ದೂರ ಅಷ್ಟೇ. ಹಂಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್. ಇನ್ನು ಸ್ವಲ್ಪ ದೂರ ಅಷ್ಟೇ ಗೈಸ್ ಇರೋದು, ಅಲ್ಲಿಂದ ಅಲ್ಲಿ ತನಕ ನಿಧಾನಕ್ಕೆ ಹೋಗಬೇಕು ಗಾಡೀಲಿ. ಏನಿವತ್ತು ಕಾರಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀವಿ ಗೈಸ್. ಅಪ್ಪ, ಅಮ್ಮ, ಅಣ್ಣ, ನಾನು ಮತ್ತು ಪಕ್ಕದ ಮನೆಯಿಂದ ಇಬ್ಬರು ಬಂದಿದ್ದರು, ಅವರು ಬಂದಿದ್ದಾರೆ. ಅವರೆಲ್ಲ ಹೋಗ್ತಾಯಿದ್ದೀವಿ. ಗಾಡಿ ನಿಧಾನಕ್ಕೆ ಹೋಗುತ್ತೆ. ಹಂಗೆ ಬಂದು ಕಾರ್ ಪಾರ್ಕ್ ಮಾಡಿಬಿಟ್ವಿ. ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಣ್ಣ ಮುಂದೆ ಹೋಗ್ತಾಯಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಮುಂದೆ ಹೋಗಿದ್ದಾರೆ ಆಲ್ರೆಡಿ. ನಾವು ಕಾರ್ ಪಾರ್ಕಿಂಗ್ ಮಾಡಿ ಬರೋಕ್ಕೆ ಲೇಟ್ ಆಯಿತು, ಅದಕ್ಕೆ ಹೋಗ್ತಾಯಿದ್ದೀವಿ ಹಿಂದೆಯೇ. ಅಯ್ಯೋ ನೋಡಿ ಸೈಕ್ ಮರೆಯ ಜನ ಇದ್ದಾರೆ ಗೈಸ್. ಒಂದು ಆಲ್ಮೋಸ್ಟ್ ಸ್ವಲ್ಪ ಜನ ಇದ್ದಾರೆ, ಆದರೆ ಶಿವಮೊಗ್ಗದಲ್ಲಿರೋ ಅಷ್ಟು ಜನ ಏನಿಲ್ಲ, ಕಡಿಮೆನೇ. ಅಲ್ಲಿಂದ ಇಲ್ಲಿಗೆ ಹೋಲ್ಸ್ಕೊಂಡ್ರೆ ಕಡಿಮೆ. ನಾವು ಒಂದು ಮಟ್ಟಕ್ಕಿದ್ದಾರೆ, ಅಂದರೆ ಶಿವಮೊಗ್ಗದಷ್ಟೇನು ಅಷ್ಟೆಲ್ಲ ಏನು ಜನ ಇಲ್ಲ. ದೇವಸ್ಥಾನದ ಎಂಟ್ರೆನ್ಸ್ ಗೈಸ್ ಇಲ್ಲೇ. ಆ ಹುಡುಗಿ ಕೈ ತೋರಿಸ್ಬಿಟ್ಟು ಹೋಗ್ತಾಯಿತ್ತು ಮರೆ, ಅಯ್ಯಪ್ಪ. ಇದೆ ಗೈಸ್ ದೇವಸ್ಥಾನದ ಎಂಟ್ರೆನ್ಸ್. ಇವರೇ ನಮ್ಮಣ್ಣ. ಮುಂದೆ ಹೋಗಬೇಕು. ಹೋಗಿ ಅಲ್ಲಿ ಮೆಟ್ಲತ್ತ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಇದೆ, ಅದು ಬರ್ತಾ ನಮಸ್ಕಾರ ಮಾಡಬೇಕಂತೆ, ಅದಕ್ಕೆ ಮೇಲೆ ಹೋಗ್ತಾಯಿದ್ದೀವಿ. ಹಂಗೆ ಮೇಲೆ ಹೋಗಿ ತೋರಿಸ್ತೀನಿ ಗೈಸ್ ಎಲ್ಲ ಹೇಗಿದೆ ಅಂತ. ಚೆನ್ನಾಗಿರ್ತಾರೆ. ಹಂಗೆ ಜನ ಇರಲ್ಲ ಅಂತೆಲ್ಲ ಮಾತಾಡ್ತಾಯಿದ್ವಿ, ಜನ ತುಂಬ ಇದ್ದಾರೆ. ಹಂಗೆ ಮೆಟ್ಲು ಮೇಲೆ ಹತ್ತುತ್ತಾ ಇದ್ದೀವಿ. ಅಲ್ಲಿಂದ ಒಳಗೆ ಹೋಗ್ಬೇಕೀಗ. ಅಲ್ಲೇ ತಮಿಳಲ್ಲಿ ಅದಕ್ಕೆ ಕಾವಡಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಾವಡಿ ಅಂತ ಅದೆಲ್ಲ ಎತ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಇಷ್ಟು ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ತುಂಬ ಹೈಟ್ ಇದೆ, ಶಾಮಿಯಾನ ಕೆಳಗೆ ಇದೆ. ಹಂಗೆ ಬಟ್ಟೆ ಇಟ್ಕೊಂಡು ಅದಕ್ಕೆ ಹಂಗೆ ಇಸ್ಕೊಂಡು ನಾನು ಫೇಸ್ ಶೇರ್ ಮಾಡಿರಲಿಲ್ಲ, ಅದಕ್ಕೆ ನನ್ನ ಫೇಸ್ ತೋರಿಸಿಲ್ಲ. ಸ್ವಲ್ಪ ದಿವಸ ತೋರಿಸ್ತೀನಿ, ಟೈಮ್ ಬರಲಿ. ಹಂಗೆ ಬಟ್ಟೆ ಇಟ್ಕೊಂಡು ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಗೈಸ್. ಫಸ್ಟು ಅಲ್ಲಿಗೆ ಹೋಗ್ಬೇಕಂತೆ, ಅದಕ್ಕೆ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮೆಟ್ಲು ಹತ್ತಾಯಿದ್ದೀವಿ ಗೈಸ್. ಮುಂದೆಗಡೆ ದೇವರೆಲ್ಲ ಹೋಗ್ತಾಯಿದೆ, ಕಾವಡಿ ಅಂತಾರಲ್ಲ ಅದನ್ನೆಲ್ಲ ಎತ್ಕೊಂಡಿದ್ದಾರೆ ತುಂಬ ಜನ. ಹೋಗ್ತಾಯಿದ್ದಾವೆ, ನಾವು ಹೋಗ್ತಾಯಿದ್ದೀವಿ. ಇಲ್ಲಿ ಹೋಗ್ತಾಯಿದ್ದಾರಲ್ಲೇ, ಇಲ್ಲಿ ಹೋಗ್ತಾಯಿದ್ದಾರೆ. ಜನ ಇದ್ದಾರೆ ಗೈಸ್, ಮಟ್ಟಕ್ಕೆ ಜನ ಇದ್ದಾರೆ. ಹೀಗೆ ಎಲ್ಲ ನಾವು ನೋಡ್ತಾಯಿದ್ವಿ. ನಾನು ಅಣ್ಣ ಮಾತಾಡ್ತಾಯಿದ್ವಿ. ಹಂಗೆ ಇವರೇ ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾಯಿದ್ದಾರೆ, ಇವ್ರು ಬೇರೆ ಅಡ್ಡ ಮಲ್ಕೊಂಡಿದ್ದಾರೆ, ಅವರಿಗೆ ಕಷ್ಟ ಇರುತ್ತೆ. ಹಂಗೆಲ್ಲ ಮಲ್ಕೋಬಾರ್ದು ಗೈಸ್, ಸ್ವಲ್ಪ ಅವ್ರಿಗೂ ಕಷ್ಟ ಇರುತ್ತೆ, ಅದನ್ನ ಯೋಚನೆ ಮಾಡಬೇಕು. ಹಂಗೆ ಆಯಿತು, ಎಲ್ಲ ಹೋಗ್ತಾಯಿದ್ದೀವಿ. ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಗೈಸ್. ಮೆಟ್ಲೇನು ತುಂಬ ಇಲ್ಲ, ಸ್ವಲ್ಪ ಅಷ್ಟೇ ಇರೋದು. ಅದನ್ನು ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತೇಳಿ ಹಂಗೆ ಹೋಗ್ತಾಯಿದ್ದೀವಿ. ಅಲ್ಲೇ ಇಲ್ಲಿಗೆ ಹೋಗ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಗೈಸ್. ಮುಂದೆ ಹೋಗಿ ವೀಡಿಯೋ ಮಾಡ್ತೀನಿ.
ಮೆಟ್ಲೆಲ್ಲ ಹತ್ಕೊಂಡು ಬಂದಂಗೆ ಪೂಜೆ ಕಾಯಿ ಹೊಡ್ಕೊಬೇಕಂತ ಹೇಳಿದ್ರು, ಇಲ್ಲೇ ಹೊಡ್ಕೊಬೇಕಂತ ಹೇಳಿದ್ರು. ಅದಕ್ಕೆ ಪೂಜೆ ಕಾಯಿ ಹೊಡ್ಕೊಂಡು ಅಲ್ಲಿಂದ ಮೆಟ್ಲು ಹತ್ತಿದ್ವಿ. ಅಲ್ಲಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಯಿತ್ತು, ಹಂಗೆ ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ. ಅಲ್ಲಿಂದ ಬಂದು ಮೆಟ್ಲೆಲ್ಲ ಹತ್ತಾಯಿತು. ಮೆಟ್ಲತ್ತಿ ದೇವಸ್ಥಾನದ ಹತ್ರ ಬಂದಾಯಿತು ಗೈಸ್. ಜನ ಇದ್ದಾರೆ, ಇಲ್ಲೊಂದು ಸ್ವಲ್ಪ ರಶ್ ಇದ್ದಾರೆ. ನೋಡೋಣ ಸ್ವಲ್ಪ ನೋಡಿರಿ ಗೈಸ್, ಹಿಂಗೆ ಕಾಣಿಸುತ್ತೆ ನೋಡಿರಿ, ಜನ ಇದ್ದಾರೆ ಒಳಗೆ. ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು, ಅಲ್ಲಿ ದೇವರೆಲ್ಲ ತೋರಿಸ್ಬಾರ್ದು ಅಂತ ಹೇಳಿದ್ರು, ಆದರೂ ತೋರಿಸಿದ್ದೀನಿ. ಕಾಣಿಸಲ್ಲ ಅನ್ಸುತ್ತೆ ನಿಮಗೆ. ಹಂಗೆ ಇಲ್ಲಿರೋ ದೇವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ಹಂಗೆ ತುಂಬ ದೇವರಿದ್ದಾವೆ ಗೈಸ್ ಇಲ್ಲಿ. ತುಂಬ ಇದಾವೆ, ತುಂಬ ಅಂದರೆ ಒಂದು ಲೆಕ್ಕ ಹಾಕಿಲ್ಲ ನಾನು ಎಷ್ಟಿದೆ ಅಂತ, ನೋಡಿಲ್ಲ. ತುಂಬ ಅಂದರೆ ಫುಲ್ ಅಲ್ಲಿ ತನಕ ಲಾಂಗು. ಈ ಟರ್ನ್ ನೋಡಿದೆ ಆ ಕಡೆ ಇನ್ನೂ ಇದೆ ಗೈಸ್ ತುಂಬ. ಅದೊಂದು ಲೆಕ್ಕ ಹಾಕಿಲ್ಲ ನಾನು, ನೀವೇ ಲೆಕ್ಕ ಹಾಕೊಂಬಿಡ್ರಿ ಹಂಗೆ. ಗುರುವಾರದಿಂದ ಇಂಟರ್ನ್ಯಾಷನಲ್, ಗುರುವಾರದಿಂದ ಇದೆಯಾ? ಇದೇ ದೇವ್ರ ಗೈಸ್, ಶ್ರೀ ಶಿವ ಸುಬ್ರಹ್ಮಣ್ಯ ದೇವಸ್ಥಾನದ್ದು ದೇವರು. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ವಾಪಸ್ ಬಂದ್ವಿ. ಈ ಕಡೆ ಇನ್ನೊಂದು ಸ್ವಲ್ಪ ರೆಡಿ ಮಾಡಿದ್ರು, ವರ್ಷ ಮಾಡ್ತಾರೆ ಈ ಥರ. ಈ ಸಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅದೇ ದೇವ್ರಿಂದೆಲ್ಲ ಇದು ಮಾಡಿ ಬಾಳೆ ದಿಂಡಲ್ಲಿ ಮಾಡಿರೋದಲ್ಲಿ ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಅದನ್ನು ತೋರಿಸ್ತೀನಿ ತಡೀರಿ ಗೈಸ್ ನಿಮಗೆ. ನೋಡಿ ಗೈಸ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ವಾ? ನನಗೂ ತುಂಬ ಇಷ್ಟ ಆಯಿತು. ಅವರೊಂಥರ ಅರ್ಜೆಂಟ್ ಮಾಡ್ತಾಯಿದ್ರು, ಅದಕ್ಕೆ ಕ್ಲೀನಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಹಂಗೆ ಅಲ್ಲಿ ಮುಗಿಸ್ಕೊಂಡು ಇವರು ಗೋಸಿದ್ದಾರಂತೆ ಬದ್ರಿ ದೇವಸ್ಥಾನದ್ದು, ಅವ್ರನ್ನೂ ಹಂಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ಹೊರಟಿ ಮನೆಗೆ ಹೋಗಿ ಇನ್ನೇನು ಜಾತ್ರೆ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗೋದೇ ಗೈಸ್. ಜಾತ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಅದು ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಜನ ಇದ್ರು ಅಂತ. ಅಲ್ಲೇ ಜಾತ್ರೆ ಎಲ್ಲ ಹಿಂಗೆ ಮುಗಿಸ್ಕೊಂಡ್ವಿ. ಇದಿಷ್ಟೇ ವೀಡಿಯೋ ಮಾಡಿದ್ವಿ ಗೈಸ್, ಜಾತ್ರೆನ ವೀಡಿಯೋ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ರೈಡ್ ಮಾಡಬೇಕಾದ್ರೆ ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಯೂಸ್ ಮಾಡಿ, ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಯೂಸ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.